ನಮ್ಮ ನಡುವೆಯೇ ಮಾರುವೇಷ ಧರಿಸಿಕೊಂಡಿರುವ ಕರಾಳ ಮುಖಗಳನ್ನ ಬಯಲು ಮಾಡೋದೇ ಕವರ್ ಸ್ಟೋರಿ. ಇವತ್ತು ಕೂಡ ಅಂತಹದ್ದೇ ಒಂದು ಕರಾಳ ಮುಖವನ್ನ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದ್ದೀವಿ. ಕಬಾಬ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನೀವು ತಿನ್ನುವ ರುಚಿ ರುಚಿಯಾದ ಕಬಾಬ್ ಮುಂದೊಂದು ದಿನ ನಿಮ್ಮ ಪ್ರಾಣಕ್ಕೆ ಕುತ್ತು ತರಲಿದೆ. ಅದು ಹೇಗೆ, ಯಾವ ರೀತಿ ಅಂತೀರಾ? ಆ ಮಹಾ ಸತ್ಯ ಅನಾವರಣಗೊಳ್ಳುತ್ತಾ ಇದೆ ಇವತ್ತಿನ ಕವರ್ ಸ್ಟೋರಿಯಲ್ಲಿ. 30 ರೂಪಾಯಿ ಚಿಕನ್, 10 ರೂಪಾಯಿಗೆ ಕಬಾಬ್. ಬಾಯಿ ಚಪ್ಪರಿಸಿಕೊಂಡು ತಿಂದದ್ದು ಕೋಳಿ ಮಾಂಸವನ್ನೇನಾ? ಮಾಂಸದಂಗಡಿಯವರು ಬಾಯ್ಬಿಟ್ಟ ಭಯಾನಕ ಸತ್ಯಗಳು. 20, 40, 30 ಹಿಂಗೆಲ್ಲ ಕೆಜಿ ಕೊಟ್ಬಿಡ್ತಾರೆ. ಕಬಾಬ್ ಕಹಾನಿ, ಡರ್ಟಿ ಸೀಕ್ರೆಟ್. ಗರಿ ಗರಿ ಕಬಾಬ್, ಬಿಸಿ ಬಿಸಿ ಕಬಾಬ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರೂರುತ್ತೆ ಅಲ್ವಾ? ಹಂಗೆ ಕಚ್ಚಿಕೊಂಡು ತಿಂದೇ ಬಿಡೋಣ ಅನ್ನಿಸುತ್ತೆ ಅಲ್ವಾ? ಸರ್, ನಾನಿಲ್ಲೇ ವಾರಕ್ಕೂ 3 ಸತಿ ಬರ್ತೀನಿ. ಡೈಲಿ ಬಂದುಬಿಟ್ಟು ತಿಂತೀನಿ. ನಮ್ಮ ಮಕ್ಕಳಿಗೂ ಪಾರ್ಸಲ್ ತೊಗೊಂಡು ಹೋಗ್ತೀನಿ. ನನಗೆ ಕಬಾಬ್ ಅಂದರೆ ತುಂಬ ಇಷ್ಟ. ನಾನು ಸ್ಕೂಲಿಂದ ಬರುವಾಗ ಡೈಲಿ ತಿಂತೀನಿ. ನನಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಕಬಾಬ್ ಅಂದರೆ ಇಷ್ಟ. ಆಚೆ ಕಡೆನೂ ಚೆನ್ನಾಗಿರ್ತದೆ. ತಗೊಬಂದು ಒಂದು ವಾರಕ್ಕೆ 3 ಸಾರಿ 2 ಸಾರಿ ತಿಂತೀನಿ. ಊಟ ಮಾಡುವಾಗ ನಾನು ಕಬಾಬ್ ಜೊತೆನೇ ಮಾಡೋದು. ಕಬಾಬ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಕಬಾಬನ್ನ ಚಪ್ಪರಿಸಿಕೊಂಡು ತಿಂತಾರೆ. ಇನ್ನು ಕೆಲವರಂತೂ ಕಬಾಬ್ ಇಲ್ಲ ಅಂದ್ರೆ ಒಂದು ಅಗುಳು ಅನ್ನವನ್ನು ಮುಟ್ಟಲ್ಲ. ಚಿಕನ್ ಕಬಾಬ್, ಕಲ್ಮಿ ಕಬಾಬ್, ತಂದೂರಿ ಕಬಾಬ್, ಹೀಗೆ ಕಬಾಬ್ಗಳಲ್ಲಿ ನಾನಾ ವೆರೈಟಿಗಳಿವೆ. 100 ರೂಪಾಯಿಯಿಂದ ಹಿಡಿದು 1000 ರೂಪಾಯಿವರೆಗೂ ಒಂದೊಂದು ಕಡೆ ಒಂದೊಂದು ರೇಟಿಗೆ ಮಾರಾಟ ಮಾಡಲಾಗುತ್ತೆ. ಕಾಸು ಕೊಟ್ಟಂಗೆ ಕಜ್ಜಾಯ ಅನ್ನೋ ಹಾಗೆ ಟೇಸ್ಟು ಕೂಡ ಇರುತ್ತೆ. ಆದ್ರೆ ನಾವಿವತ್ತು ಬರೀ 10 ರೂಪಾಯಿಗೆ ಒಂದು ಪ್ಲೇಟ್ ಕಬಾಬ್ ಕೊಡಿಸ್ತೇವೆ. ಪ್ಲೇಟ್ ಕಬಾಬ್ 10 ರೂಪಾಯಿ. ಹೌದು ವೀಕ್ಷಕರೇ, ಬರೀ 10 ರೂಪಾಯಿಗೆ ಒಂದು ಪ್ಲೇಟ್ ಕಬಾಬ್ ಕೊಡುವ ಸಾವಿರಾರು ಅಂಗಡಿಗಳು ನಮಗೆ ಸಿಗ್ತಿವೆ. ಬರೀ 10 ರೂಪಾಯಿಗೆ ಒಂದು ಪ್ಲೇಟ್ ಗರಿ ಗರಿ ಕಬಾಬ್ ಮಾರಾಟ ಮಾಡಲಾಗ್ತಿದೆ. ಎಷ್ಟಣ್ಣ ಕಬಾಬು? ಎಲ್ಲಿ ಕೊಡ್ತಾರಣ್ಣ ಚಿಕನು? ಚೀಸಿ ಕಬಾಬ್ ಕೊಟ್ಟಿದ್ದು. ಅದೇ ಸಿಸಿ ಕೇಳಿದ್ದು. ಹೆಂಗ್ ಕೊಡ್ತೀರಣ್ಣ ನೀವು ಕೆಜಿ? ಇಲ್ಲೇ ಕೊಡ್ತಾರೆ. ಅವ್ರು ಕೊಡ್ತಾರೆ 40 ರೂಪಾಯಿ ಕೆಜಿ. 40 ಕೊಡ್ತಾರೆ ಈಗ. ಎಷ್ಟಣ್ಣ ಕಬಾಬು? 35 ರೂಪಾಯಿ. ಅಲ್ಲಿ 20 ಮಾಡ್ತಾರೆ. ಆ ಥರ ಚಿಕನ್ 3 ರೂಪಾಯಿ 3 ಕೆಜಿ ಚಿಕನ್ ಇಲ್ಲೇ ಸಿಗುತ್ತೆ. ಬೇಕಾದ್ರೆ ಕೊಡಿಸ್ತೀನಿ ಬನ್ನಿ. ಎಲ್ಲಿ? ಪೈಪ್ಲೈನ್ ಸಿಗುತ್ತೆ ಅಂಗಡಿ. ರಸಂ ಪೂರ್ತಿ ತಗೋತಾರೆ. ಎಲ್ಲ ರೆಡಿಯಾಗಿ ಬಂದಿರುತ್ತೆ. ಎಲ್ಲ ಕಟಿಂಗ್ ಎಲ್ಲ ಸುಮ್ಮನೆ ತಗೋ ಮಸಾಲೆ ಹಾಕೋ ಅಷ್ಟೇ. ಬರೀ 10 ರೂಪಾಯಿಗೂ ಕಬಾಬ್ ಸಿಗುತ್ತೆ. ಆದ್ರೆ ಅದನ್ನ ತಿನ್ನೋಕೆ ಮುಂಚೆ 1000 ಸಲ ಯೋಚನೆ ಮಾಡಿ. ಯಾಕಂದ್ರೆ ನೀವು ಇಂತಹ ಕಬಾಬನ್ನ ಬರೀ 1 ವಾರ ತಿಂದ್ರೆ ಅಷ್ಟೇ ನಿಮ್ಮ ಜೀವನ ಬರ್ಬಾದಾಗೋದು ಗ್ಯಾರಂಟಿ. ಬರಬಾರದ ಕಾಯಿಲೆಗಳು ನಿಮಗೆ ಬಂದು ಬಿಡುತ್ತವೆ. ಕಂಟಿನ್ಯೂಸ್ ಆಗಿ ಕಬಾಬ್ ತಿಂದರೆ ಎಣ್ಣೆ ಪದಾರ್ಥ ಇರದೇ ಹೋದದ್ದು ಮತ್ತು ಕರೆದದ್ದು ರೋಸ್ಟ್ ಜಾಸ್ತಿ ಆಗಿರೋದು ತಿಂದರೆ ಅಂಥವ್ರಿಗೆ ಮುಂದೆ ಅವರಿಗೆ ಅಲ್ಸರ್ ಡಿಯೋಡಿನಲ್ ಅಲ್ಸರು, ಸ್ಟಮಕ್ ಮೇಲೆ ಅಲ್ಸರು, ಜಠರದಲ್ಲಿ ಅಲ್ಸರ್ ಆಗೋ ಚಾನ್ಸ್ ಇರ್ತಾವೆ. ಸೊ ಕಂಟಿನ್ಯೂಸ್ ಅಲ್ಸರಿಂದ ಮುಂದೆ ಕ್ಯಾನ್ಸರ್ ಆಗ್ಬೋದು, ಇಂಡೈಜೆಷನ್ ಆಗ್ಬೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಆಗ್ಬೋದು. ನಾವು ನೀವು ದಿನನಿತ್ಯ ತಿನ್ನುವ ಈ ಕಬಾಬ್ನಲ್ಲಿ ಮನುಷ್ಯನ ಜೀವನವನ್ನೇ ನುಂಗಿಬಿಡುವ ಮಾರಣಾಂತಿಕ ಕಾಯಿಲೆಗಳು ಅಡಗಿವೆ ಅನ್ನುವ ಕಟು ಸತ್ಯವನ್ನ ನಿಮಗಿವತ್ತು ನಾವು ಹೇಳ್ತಿದ್ದೇವೆ. ಕಬಾಬ್ ತಯಾರಿಕೆಗೆ ಬಳಸುವ ವಿಧಾನ, ಆ ಗಲೀಜು ನೋಡಿದ್ರೆ ನಿಮಗೆ ಅರ್ಥವಾದೀತು.
ವೆನ್ ಇಟ್ ಕಮ್ಸ್ ಟು ರೋಡ್ ಸೈಡ್ ಫುಡ್ಸು, ಮಲ ಮೂತ್ರ, ಲೋಕಲ್ ಪೊಲ್ಯೂಷನ್ನು, ಡಸ್ಟು, ಅಕ್ಕಪಕ್ಕದ ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಅದರ ಸಿಮೆಂಟು, ಧೂಳು, ಗಾರ್ಬೇಜು, ಮೋಸ್ಟ್ ಇಂಪಾರ್ಟೆಂಟು, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಸೂಕ್ಷ್ಮ ಮತ್ತು ಸ್ಥೂಲ ಕೀಟಾಣುಗಳು ಅತಿ ಹೆಚ್ಚು ಆವರಿಸ್ಕೊಂಡು, ಅದು ಹೇಳ್ದಂಗೆ ನನ್ನ ಸಿಂಪಲ್ ಡೈರಿಯಿಂದ, ಸಿಂಪಲ್ ಗ್ಯಾಸ್ಟ್ರೋಎಂಟೈಟಿಸ್, ಸಿಂಪಲ್ ವಾಂತಿ, ಸೇವನೆ ಮಾಡಿದೆ ಸರ್, ಬೆಳಗಾದ ತಕ್ಷಣ ವಾಂತಿ, ತಿಂದ ಅರ್ಧ ಗಂಟೆಗೆ ಬೇದಿ ಶುರು ಆಯಿತು, ಹೀಗೆ ಪೇಷಂಟ್ಗಳು ನಮ್ಮಲ್ಲಿ ಬರ್ತಕ್ಕಂಥದ್ದು ಶುರು ಆಗುತ್ತೆ. ನೀವು ಆಹಾರದ ಗುಣಮಟ್ಟದ ಬಗ್ಗೆ, ಆಹಾರದ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಗಮನ, ಸಂಪೂರ್ಣವಾದಂಥ ಅರಿವು, ಸಂಪೂರ್ಣವಾದಂಥ ಮಾಹಿತಿ ಇಟ್ಕೊಳ್ಳದೆ ಕೊಟ್ಟಿದ್ದೇ ಆದಲ್ಲಿ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಹೌದು ವೀಕ್ಷಕರೇ, ನೀವು ತಿನ್ನುವ ಈ ಕಬಾಬ್ನಲ್ಲಿ ವಿಷಕಾರಕ ಅಂಶಗಳಿವೆ. ಅಲ್ಲದೆ ಇಷ್ಟೊಂದು ಚೀಪ್ ಆಗಿ ಸಿಗುವ ಈ ಕಬಾಬ್ ಬಗ್ಗೆ ಬಳಸಲಾಗುವ ಚಿಕನ್ ಎಂಥದ್ದು ಅಂತ ನೀವೇನಾದರೂ ನೋಡಿದ್ರೆ ಅಸಹ್ಯ ಪಟ್ಟುಕೊಳ್ತೀರಾ. ರೂಪಾಯಿಗೆ ಒಂದು ಪ್ಲೇಟ್ ಕಬಾಬ್ ಕೊಡ್ತಾರೆ ಅಂದ್ರೆ ಆ ಕಬಾಬ್ಗೆ ಬಳಸುವ ಆ ಚಿಕನ್ ಎಂತಹದ್ದಿರ್ಬೇಕಲ್ವಾ? ಅಷ್ಟಕ್ಕೂ ಅದು ಚಿಕನ್ನೇನಾ? ಅದರ ಬಗ್ಗೆ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.